ಪ್ರಿಯರಾದ ದೇವರ ಮಕ್ಕಳಿರ, ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮಾರ್ಗ ತೋರಿಸುವವರು ಅಂಧರಾದರೆ ಗತಿಯೇನು? ಪ್ರಿಯರಾದ ದೇವರ ಮಕ್ಕಳಿರ, ಈ ಮಾನವ ಸಮಾಜದಲ್ಲಿ, ನಮ್ಮ ಸಮಾಜದಲ್ಲಿ ಅಂದರೆ ಅಂಧನನ್ನು ಒಬ್ಬನು ಕಣ್ಣಿದ್ದವನು ಕರೆದುಕೊಂಡು ಹೋಗ್ತಾ ಇರ್ತಾನೆ. ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ. ಒಬ್ಬ ಕುರುಡನನ್ನು ಇನ್ನೊಬ್ಬ ಕಣ್ಣಿದ್ದವನು ದಾರಿ ತೋರಿಸ್ತಾ ಇರ್ತಾನೆ, ಇಲ್ಲ ಕರೆದುಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಸಹಾಯಕನು. ಈ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ. ನಮ್ಮ ಅಕ್ಕಪಕ್ಕದಲ್ಲಿದ್ದವ್ರ ಮನೆಯಲ್ಲಾಗಿರ್ಬೋದು, ಇಲ್ಲ ನಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ಇದ್ದಾಗ ಇಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಇವಾಗ ಮಾತನಾಡ್ತಾ ಇರುವಂಥದ್ದು ಏನಪ್ಪ ಅಂದರೆ, ಭೌತಿಕವಾಗಿ ಕಣ್ಣು ಇಲ್ಲದವರನ್ನು ಕುರಿತು ಮಾತನಾಡ್ತಾ ಇಲ್ಲ. ಆತ್ಮಿಕವಾಗಿ ಕಣ್ಣುಗಳನ್ನು ಕುರಿತು, ಆತ್ಮಿಕವಾದಂಥ ಕುರುಡರನ್ನು ಕುರಿತು. ಅಂದರೆ ಆತ್ಮಿಕವಾದಂಥ ಪ್ರತಿಯೊಬ್ಬರೂ ಕೂಡ ಮನೋನೇತ್ರಗಳನ್ನು ಬೆಳಗಿದ ಮೇಲೆ ನಾವು ಇನ್ನೊಬ್ಬರಿಗೆ ಮಾರ್ಗ ತೋರಿಸುವವರು. ಮಾರ್ಗ ತೋರಿಸುವವರು ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಈ ಕುಟುಂಬದಲ್ಲಿ ಆಗಿರ್ಬೋದು, ಇಲ್ಲ ಸಭೆಯಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ಬೋದು. ಸೇವಕರಿಗೂ ಬರುತ್ತೆ, ಕುಟುಂಬದಲ್ಲಿದ್ದವ್ರಿಗೂ ಬರುತ್ತೆ. ಅದೇ ಪ್ರಕಾರ ಈ ಸಮಾಜದಲ್ಲಿ ಸ್ನೇಹಿತರ ಬಳಿಯಲ್ಲಿ, ಅಂದರೆ ಒಬ್ಬ ಭಕ್ತನಿಗೆ ಸಂಬಂಧಪಟ್ಟಂತೆ ಒಬ್ಬ ಭಕ್ತನು ದೇವರ ಮಾರ್ಗವನ್ನು ತೋರಿಸ್ಬೇಕು. ಕಲಿಯುವವರು ಕಲೀಲಿ, ದೇವರ ವಾಕ್ಯಗಳನ್ನು ಕಲಿಯುವವರು ಕಲಿಬೇಕು. ಕಲಿತ ಮೇಲೆ ತಮ್ಮ ಕುಟುಂಬದಲ್ಲಿ ಮಾರ್ಗ ತೋರಿಸೋರಾಗಿರಬೇಕು. ತಮ್ಮ ತಮ್ಮ ಕುಟುಂಬದಲ್ಲಿ ಚಿಕ್ಕವನಾಗಿರ್ಬೋದು, ದೊಡ್ಡವನಾಗಿರ್ಬೋದು, ವಯಸ್ಸಿನಲ್ಲಿ ದೊಡ್ಡವರು ಇರ್ಬೋದು, ವಯಸ್ಸಿನಲ್ಲಿ ಚಿಕ್ಕವರು ಇರ್ಬೋದು. ದೇವರ ಜ್ಞಾನವನ್ನು ತಿಳ್ಕೊಂಡು ಭಕ್ತಿಯಲ್ಲಿ ನಡೆಯುವಾಗ ಅವರು ಯಾರಾದರೂ ಪರವಾಗಿಲ್ಲ, ಅವರು ಇನ್ನೊಬ್ಬರಿಗೆ ಮಾರ್ಗ ತೋರಿಸುವವರು. ವಯಸ್ಸಿನಲ್ಲಿ ಚಿಕ್ಕವರಾದರೂ ಪರವಾಗಿಲ್ಲ, ವಯಸ್ಸಿನಲ್ಲಿ ದೊಡ್ಡವರಾದರೂ ಪರವಾಗಿಲ್ಲ. ಒಂದು ಭಕ್ತಿ ಮಾರ್ಗವನ್ನು ಕಂಡುಕೊಂಡ ಮೇಲೆ ಆ ಭಕ್ತಿ ಮಾರ್ಗದಲ್ಲಿ ನಡೆಯುವಾಗ ಆ ಮನುಷ್ಯನು ಇನ್ನೊಬ್ಬರಿಗೆ ಮಾರ್ಗ ತೋರಿಸುವಂಥ ವ್ಯಕ್ತಿಯಾಗಿರ್ತಾನೆ. ಮಾರ್ಗ ತೋರಿಸುವಂಥ ವ್ಯಕ್ತಿ. ಈ ಸಮಾಜದಲ್ಲಿ ಬೋಧಕರಿದ್ದಾರಂತಂದರೆ ಅನೇಕರಿಗೆ ಮಾರ್ಗ ತೋರಿಸುವಂಥ ಮಾರ್ಗದರ್ಶಿಗಳು. ಚಿಕ್ಕ ಸಭೆ ಆಗಿರ್ಬೋದು, ಇಲ್ಲ ದೊಡ್ಡ ಸಭೆ ಆಗಿರ್ಬೋದು, ಇಲ್ಲಾಂದರೆ ಇನ್ನೂ ಉನ್ನತವಾದಂಥ ಸಭೆಗಳು ಆಗಿರ್ಬೋದು. ಇವರೆಲ್ಲರೂ ಯಾರಪ್ಪ ಅಂತ ನೋಡುವಾಗ ದೇವರ ಸೇವಕರು, ಸಮಾಜವನ್ನು ಕಾಪಾಡುವವರು, ಸಭೆಯನ್ನು ನಡೆಸುವವರು ಇರ್ತಾರೆ ಪ್ರಿಯ. ಇದರಲ್ಲಿ ಪ್ರಿಯರಾದ ದೇವರ ಮಕ್ಕಳಿಗೆ ಹೇಳಿದ್ದೀನಿ, ಅದೇ ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಹೇಗಾದರೂ ಇರ್ಬೋದು. ಚಿಕ್ಕವರಂದರೆ ಬಹಳ ಚಿಕ್ಕವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಯೌವನ ಕಾಲದಲ್ಲಿದ್ದವರು, ಇಲ್ಲ ಪ್ರಾಯದಲ್ಲಿ ಇದ್ದವರು, ಇಲ್ಲ ವೃದ್ಧರಾಗಿರ್ತಾರೆ ನೋಡಿ, ಅವ್ರ ಬಗ್ಗೆ. ಇವರೆಲ್ಲರೂ ಯಾರಪ್ಪ ಅಂತ ನೋಡುವಾಗ ದಾರಿ ತೋರಿಸುವಂಥ ಸೇವಕರು. ಯೇಸು ಕ್ರಿಸ್ತರ ಬಳಿಯಲ್ಲಿ ಪರಿಸಾಯರು ಬರ್ತಾರೆ. ಪರಿಸಾಯರು, ಯಾಜಕರು, ಮಹಾಯಾಜಕರು ಇದ್ದಾರಲ್ವ, ಇವರೆಲ್ಲರೂ ಯಾರು? ಧರ್ಮಶಾಸ್ತ್ರ ಉಪದೇಶಕರು. ಪರಿಸಾಯರು ಧರ್ಮಶಾಸ್ತ್ರ ಉಪದೇಶಕರು. ಯಾಜಕರು ಯಾರು? ಯಾಜಕರು ಕೂಡ ದೇವರ ಸೇವಕರು, ಮಹಾಯಾಜಕರು ಕೂಡ ದೇವರ ಸೇವಕರು. ಪರಿಸಾಯರ ಮೂಲಕ ಆಗಿರ್ಬೋದು, ಯಾಜಕರ ಮೂಲಕ ಆಗಿರ್ಬೋದು, ಇಲ್ಲ ಮಹಾಯಾಜಕರ ಮೂಲಕ ಆಗಿರ್ಬೋದು, ಶಾಸ್ತ್ರಿಗಳ ಮೂಲಕ ಆಗಿರ್ಬೋದು, ಇವ್ರ ಮೂಲಕ ದೇವರ ಜ್ಞಾನವನ್ನು ಸಮಾಜ ಕಲಿಬೇಕು. ಸಮಾಜ ಅವರ ಮೂಲಕ ದೇವರ ಜ್ಞಾನವನ್ನು ಕಲಿಬೇಕು ಒಂದು ಕಾಲದಲ್ಲಿ. ಯಾಕೆಂದರೆ ಅವರ ಬಳಿಯಲ್ಲಿ ಧರ್ಮಶಾಸ್ತ್ರ ಇರುತ್ತೆ, ದೇವರ ಜ್ಞಾನ ಇರುತ್ತೆ. ದೇವರ ಜ್ಞಾನ ಅವರ ಬಳಿಯಲ್ಲಿ ಇರುವಾಗ ಅವರು ದೈವಜ್ಞಾನವನ್ನು ಕಲಿತು ಅದನ್ನು ಪಾಲಿಸಿ ಒಳಪಟ್ಟು ಆನಂತರ ಸಭೆಯಲ್ಲಿ ಇದ್ದಂಥ ಜನರಿಗೆ ಅವರು ದಾರಿ ತೋರಿಸ್ಬೇಕು. ಪ್ರಿಯರ ದೇವರು ದಾರಿ ತೋರಿಸುವಂಥ ಅವರು ಯೇಸು ಕ್ರಿಸ್ತರ ಬಳಿಯಲ್ಲಿ ಬಂದು ಏನು ಮಾತಾಡ್ತಾ ಇದ್ದಾರೆ ಒಂದು ಸಾರಿ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 15-16ನೇ ವಚನವನ್ನು ನೋಡಿ ಪ್ರಿಯರೇ. 15-16ನೇ ವಚನವನ್ನು. ಪರಿಸಾಯರು ಹೊರಟು ಆತನನ್ನು ಮಾತಿನಲ್ಲಿ ಹೇಗೆ ಸಿಕ್ಕಿಸುವುದು ಎಂದು ಕೂಡಿ ಆಲೋಚಿಸಿಕೊಂಡು ಆತನ ಬಳಿಗೆ ಬಂದು ತಮ್ಮ ಶಿಷ್ಯರನ್ನು ಹೆರೋದ್ಯರ ಕೂಡ ಕಳಿಸಿದರು. ಇವರು ಬಂದು, ಗುರುವೇ, ನೀನು ಸತ್ಯವಂತನೂ
ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನು, ಯಾರಿಗೂ ಎದರದವನು, ನೀನು ಜನರ ಮುಖದಿಚ್ಛೆಗೆ ಮಾತಾಡುವವನಲ್ಲವೆಂದು ಬಲ್ಲೆವು. ಅಂದರೆ ಇಲ್ಲಿ ನೋಡಿ, ಪರಿಸಾಯರಿಗೆ ಗೊತ್ತಿರುವಂಥ ವಿಷಯ, ಪರಿಸಾಯರು ಕೆಲವರನ್ನು ಕಳಿಸ್ಕೊಡ್ತಾ ಇದ್ದಾರೆ, ಅವರು ಬಂದು ಮಾತನಾಡುವಂಥದ್ದು. ನೀನು ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನು, ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನು. ಮಾರ್ಗ ಅಂದರೆ ದಾರಿ, ದಾರಿಯನ್ನು ಕುರಿತು ಬೋಧಿಸ್ತಾ ಇದ್ದಾರಾ? ಹೌದು. ಅಂದರೆ ಮಾರ್ಗವನ್ನು ಏನು, ದೇವರ ಮಾರ್ಗವನ್ನು, ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವಂಥ ಸತ್ಯವಂತನು, ನೀತಿವಂತನು, ಪರಿಶುದ್ಧನು, ಪಾಪವಿಲ್ಲದ ಪರಿಶುದ್ಧನು ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಬೋಧಿಸುವಾಗ ಪ್ರಿಯರ ದೇವರ ಮಕ್ಕಳಿರ, ಅಲ್ಲಿರುವಂಥ ಎಲ್ಲ ಪ್ರಜೆಗಳಿಗೆ ಅರ್ಥ ಆಗಿದೆ, ಈತನಲ್ಲಿ ಕಪಟ ಇಲ್ಲ ಅಂತ, ಈತನಲ್ಲಿ ವೇಷಧಾರಣೆ ಇಲ್ಲ ಅಂತ. ಈತನು ಮಾತನಾಡುವಾಗ ಯಾರನ್ನೋ ಮೆಚ್ಚಿಸಬೇಕು ಅಂತ ಮಾತನಾಡ್ತಾ ಇಲ್ಲ, ದೇವರ ಮಾರ್ಗವನ್ನು ನೇರವಾಗಿ ಮಾತಾಡ್ತಾರೆ ಇವರು. ದೇವರ ಮಾರ್ಗವನ್ನು ಕುರಿತು ಮಾತನಾಡುವಾಗ ನೇರವಾಗಿ ಮಾತಾಡ್ತಾರೆ. ಇವರಲ್ಲಿ ಕಪಟ ಇಲ್ಲ, ಇವರಲ್ಲಿ ಸತ್ಯ ಇದೆ ಅಂತ ಗೊತ್ತು ಅವರಿಗೆ. ಗೊತ್ತಿದ್ದರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ತಪ್ಪು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ತಪ್ಪು ಹಿಡಿಯೋದಕ್ಕೆ ಅವರು ಪ್ರಯತ್ನದಲ್ಲಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಈತನು ದೇವರ ಮಾರ್ಗವನ್ನು ನ್ಯಾಯವಾಗಿ, ಯಥಾರ್ಥವಾಗಿ, ಸತ್ಯವಾಗಿ ಬೋಧಿಸ್ತಾ ಇದ್ದಾನಂತ ಗೊತ್ತಾದ ಮೇಲೆ ಏನು ಮಾಡಬೇಕು ಪ್ರಿಯರೇ? ಅದನ್ನು ಹಿಂಬಾಲಿಸಬೇಕು, ಅನುಸರಿಸಬೇಕು. ಹೌದಲ್ವ? ಅರ್ಥ ಮಾಡಿಕೊಂಡ ಮೇಲೆ ಅನುಸರಿಸಬೇಕು. ಅದನ್ನು ಬಿಟ್ಟು ತಪ್ಪು ಹಿಡಿಯಬೇಕು ಎಂಬುವಂಥ ಆಲೋಚನೆ ಇದೆ ನೋಡಿ. ಅದನ್ನು ಬಿಟ್ಟು ಯಾವ ಆಲೋಚನೆ? ತಪ್ಪು ಹಿಡಿಯಬೇಕು ಎಂಬುವಂಥ ಆಲೋಚನೆ. ಆ ಆಲೋಚನೆಯಲ್ಲಿ ಯಾರಿದ್ದಾರಪ್ಪ ಅಂತ ನೋಡುವಾಗ ಮಾರ್ಗ ತೋರಿಸುವಂಥ ಪರಿಸಾಯರು, ಶಾಸ್ತ್ರಿಗಳು, ಇವರೆಲ್ಲರೂ ಒಂದು ಕಾಲದಲ್ಲಿ ಪ್ರಿಯರ ದೇವರ ಮಕ್ಕಳಿರ ಯೇಸು ಕ್ರಿಸ್ತರು ಬಂದಿರುವಂಥ ಆ ಕಾಲದಲ್ಲಿ ನೋಡುವಾಗ ಇವರು ಒಂದು ಉನ್ನತ ಸ್ಥಾನದಲ್ಲಿನೇ ಇದ್ದಾರೆ. ಅವರು ಯೇಸು ಕ್ರಿಸ್ತರು ಹೇಳುವಂಥ ಮಾತನ್ನು ಗಮನಿಸದೆ ಬೇರೆ ಆಲೋಚನೆ. ಅದಕ್ಕೆ ಅವರನ್ನು ಕುರಿತು ಪ್ರಭು ಹೇಳುವಂಥ ಮಾತು ನೋಡಿ. ಇವಾಗ 22ನೇ ಅಧ್ಯಾಯದಲ್ಲಿ ಪರಿಸಾಯರಾಗಿರ್ಬೋದು, ಇಲ್ಲ ಶಾಸ್ತ್ರಿಗಳು, ಯಾಜಕರು, ಇವರೆಲ್ಲರೂ ಕೂಡ ಯೇಸು ಕ್ರಿಸ್ತರನ್ನು ಎಲ್ಲಾದರೂ ತಪ್ಪು ಹಿಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನು ಕುರಿತು ಪ್ರಭು ಮಾತನಾಡಿರುವಂಥ ಮಾತು ನೋಡಿ ಒಂದು ಸರಿ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 13ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ, ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ ಅಂತಾರೆ. ಅಂದರೆ ಶಾಸ್ತ್ರಿಗಳೇ, ಪರಿಸಾಯರೇ ಅಂದರೆ ಶಾಸ್ತ್ರಿಗಳು, ಧರ್ಮಶಾಸ್ತ್ರದ ಉಪದೇಶಕರು, ಧರ್ಮಶಾಸ್ತ್ರದ ಬೋಧಕರು ಪ್ರಿಯರೇ. ಬೋಧಕರು ಅಂದರೆ ಒಂದು ಉನ್ನತ ಸ್ಥಾನದಲ್ಲಿ ಇದ್ದವರು. ಉನ್ನತ ಸ್ಥಾನದಲ್ಲಿ ಇದ್ದಂಥ ಅವರು, ಒಬ್ಬ ದೈವಕುಮಾರನು ಬಂದಿದ್ದಾನೆ, ಆತನು ದೈವಕುಮಾರನಂತೆ ಹಳೆ ಒಡಂಬಡಿಕೆಯಲ್ಲಿ ಈತನ ಬಗ್ಗೆ ಬರೆಯಲ್ಪಟ್ಟಿದ್ದ ಅನೇಕರು ಮಾತನಾಡ್ತಾ ಇದ್ದಾರೆ. ಕೇಳೋಣ, ಗ್ರಂಥವನ್ನು ಪರಿಶೋಧನೆ ಮಾಡೋಣ, ತಿಳ್ಕೊಳ್ಳೋಣ ಅಂಥೇಳಿ ಪ್ರಿಯರ ದೇವರ ಮಕ್ಕಳಿರಿ ಈ ರೀತಿ ಯೋಚನೆ ಮಾಡದೆ ಏನ್ರಿ ಆತನನ್ನು ತಪ್ಪಿಡಿಬೇಕು, ಆತನನ್ನು ಹೇಗಾದರೂ ಮಾಡಿ ಸಿಗಾಕ್ಸ್ಬೇಕು, ಹೇಗಾದರೂ ಮಾಡಿ ಈತನನ್ನು ಕೊಂದಾಕಬೇಕು, ಇಂಥ ಆಲೋಚನೆ ಇದ್ದಾರೆ ಅವರು. ಇಂಥ ಆಲೋಚನೆಯಲ್ಲಿದ್ದಂಥ ಅವರನ್ನು ಕುರಿತು ಪ್ರಭು ಹೇಳಿರುವಂಥ ಮಾತು ಗಮನಿಸ್ರಿ. ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ, ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಅಂದರೆ ಪರಲೋಕದ ಬಾಗಿಲನ್ನು ಮುಚ್ಚಿದ್ದಾರಾ ಅಂತ ನೋಡುವಾಗ, ಪರಲೋಕದ ಮಾರ್ಗವನ್ನು ತೋರಿಸೋದಕ್ಕೆ ಇವರು ಬಂದಿರುವಾಗ, ಇವರು ಬೋಧನೆ ಎಲ್ಲ ಕೂಡ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ತಿಳಿಸುವಾಗ ಆತನನ್ನು ಅನೇಕರು ಹಿಂಬಾಲಿಸ್ತಾ ಇದ್ದಾರೆ. ಆದರೆ ಇವರೇನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ಶಾಸ್ತ್ರಿಗಳು, ಪರಿಸಾಯರು ಇವರೇನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಅವರು ಅರ್ಥ ಮಾಡಿಕೊಳ್ತಾ ಇಲ್ಲ. ಯಾರಾದರೂ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಾಗ ಅವರನ್ನು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಅವರೂ ಹಿಂಬಾಲಿಸ್ತಾ ಇಲ್ಲ. ಯಾರಾದರೂ ಹಿಂಬಾಲಿಸ್ತಾ ಇರ್ತಾರೆ ನೋಡಿ, ಹಿಂಬಾಲಿಸುವಾಗ ಅವರನ್ನು ತಡಿತಾ ಇದ್ದಾರೆ. ಅವರನ್ನು ತಡಿತಾ ಇದ್ದಾರೆ. ಯಾರನ್ನು? ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವಂಥ ಹಿಂಬಾಲಕರನ್ನು ಯಾರು ತಡೆಯುವಂಥದ್ದು? ಈ ಶಾಸ್ತ್ರಿಗಳು, ಈ ಪರಿಸಾಯರು. ಅದಕ್ಕೆ ನೀವು
ಒಳಕ್ಕೆ ಬರೋದಿಲ್ಲ, ನೀವು ನನ್ನ ಜೊತೆಗೂ ಬರೋಲ್ಲ, ಬರೋರನ್ನ ನೀವು ಬಿಡ್ತಾ ಇಲ್ಲ. ಅದಕ್ಕೆ ನೀವೇನಾಗಿದ್ದೀರಾ? ನೀವು ಕಪಟಿಗಳು, ನೀವು ಕಪಟಿಗಳು. ಕೆಳಗಡೆ ಮಾತನ್ನು ಕೂಡ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಅದನ್ನೇ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟನ್ನಾಗಿ ನರಕ ಪಾತ್ರನಾಗ ಮಾಡುತ್ತೀರಿ. ಅಂದರೆ ಇವರು ಏನು ಮಾಡಿದ್ದಾರೆ? ಪರಲೋಕದ ಬಾಗಲನ್ನು ಮುಚ್ಚಿದ್ದಾರೆ. ಅಂದರೆ ಯೇಸು ಕ್ರಿಸ್ತರ ಮಾರ್ಗವೇ ಪರಲೋಕದ ಮಾರ್ಗ. ಯೇಸು ಕ್ರಿಸ್ತರ ಮಾರ್ಗವೇ ಯಾವ ಮಾರ್ಗ ಹೇಳಿ? ಪರಲೋಕಕ್ಕೆ ಹೋಗುವಂಥ ಮಾರ್ಗ ಈತನೇ. ಈತನನ್ನು ಯಾರಿಗೂ ಅರ್ಥ ಆಗದಂತೆ ತಡಿತಾ ಇದ್ದಾರೆ. ಆತನ ಬಳಿಗೆ ಹೋಗದಂತೆ, ಆತನನ್ನು ಅರ್ಥ ಮಾಡಿಕೊಳ್ಳದಂತೆ, ಆತನ ಬೋಧನೆಯನ್ನು ಅರ್ಥ ಮಾಡಿಕೊಳ್ಳದಂತೆ ಇವರು ತಡೆಯುವಂಥದ್ದು. ಎರಡನೇದಾಗಿ, ತಮ್ಮ ಮತದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಏನು ಮಾಡ್ತಾ ಇದ್ದಾರಂತೆ? ತಮ್ಮ ಮತದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಭೂಮಿಯನ್ನು ಸಮುದ್ರವನ್ನು ಅಂದರೆ ಎಲ್ಲವನ್ನು ಸುತ್ತಿಸ್ತಾರಂತೆ. ಸೇರಿದ ಮೇಲೆ ಇವರು 2 ಪಟ್ಟು ನರಕವನ್ನು, ಅಂದರೆ ಇವರು 1 ಪಟ್ಟು ನರಕ ಅನುಭವಿಸಿದರೆ ಅವರು 2 ಪಟ್ಟು ನರಕವನ್ನು ಅನುಭವಿಸುವಂತೆ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. 2 ಪಟ್ಟು ನರಕವನ್ನು ಅನುಭವಿಸುವಂತೆ ಅವರಿಗೆ ಕೊಡುವಂಥ ಟ್ರೈನಿಂಗ್, ಅವರನ್ನು ಸಿದ್ಧಪಡಿಸುವಂಥದ್ದು. ಯಾರನ್ನು? ಅವರ ಮತದಲ್ಲಿ ಸೇರುವವರನ್ನು. ಅವರ ಮತದಲ್ಲಿ ಸೇರುವವರು ಅಂದರೆ ಅವ್ರದ್ದೊಂದು ಗುಂಪು, ಅಂದರೆ ಮನುಷ್ಯರ ಮೂಲಕ ನೇಮಿಸಲ್ಪಟ್ಟಂಥ ಪದ್ಧತಿಗಳು, ಅದೊಂದು ಗುಂಪಿರುತ್ತೆ. ಇವಾಗ ಯೆಹೂದ್ಯರ ಗುಂಪು ಇದೇ ಶ್ರೇಷ್ಠವಾದ ಗುಂಪು, ಇದೇ ಶ್ರೇಷ್ಠವಾದದ್ದು. ಮನುಷ್ಯರು ನೇಮಿಸ್ಕೊಂಡಿರ್ತಾರೆ ನೋಡಿ, ಆ ಮನುಷ್ಯರು ನೇಮಿಸ್ಕೊಂಡಾಗ ಆ ಮನುಷ್ಯರ ಮೂಲಕ ಬಂದಿರುವಂಥ ಕೆಲವು ಆಚಾರಗಳು, ಕೆಲವು ಪದ್ಧತಿಗಳಿರುತ್ತೆ ನೋಡಿ, ಅದು ಮತವಾಗುತ್ತೆ. ಮಾರ್ಗದಲ್ಲಿ ಸ್ವತಂತ್ರ ಇರುತ್ತೆ. ಮಾರ್ಗದಲ್ಲೇನಿರುತ್ತೆ? ಸ್ವಾತಂತ್ರ್ಯ ಇರುತ್ತೆ. ಮಾರ್ಗದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಬಳಸ್ಕೊಳ್ಳಲ್ಲ, ಅಂದರೆ ನಮ್ಮನ್ನು ಒಳಪಡಿಸ್ಕೊಂಡು ತಮಗೋಸ್ಕರ ಬಳಸ್ಕೊಳ್ಳಲ್ಲ. ಮಾರ್ಗದಲ್ಲಿ ಸ್ವಾತಂತ್ರ್ಯ ಇರುತ್ತೆ. ಮಾರ್ಗದಲ್ಲಿ ಸ್ವಾತಂತ್ರ್ಯ ಅದು ನಿಮಗೆ ಬಿಟ್ಟಿದ್ದು. ಮಾರ್ಗದಲ್ಲಿ ಏನಪ್ಪ ಅಂದರೆ ದೇವ್ರ ಮಾರ್ಗ ಇದೆಯಲ್ಲ, ದೇವ್ರ ಮಾರ್ಗ ನಮಗೆ ಬಿಟ್ಟಿದ್ದು. ನೀವು ನಡೀತಿರೋ ಬಿಡ್ತಿರೋದು ನಿಮ್ಮಿಷ್ಟ. ಗುಂಪಿನಲ್ಲಿ ಬಂದಾಗ ಅವ್ರು ಹೇಳಿದ ಪ್ರಕಾರ ನಡಿಬೇಕು, ಅವ್ರು ಏನು ಹೇಳ್ತಾರೋ ಅದನ್ನು ಪಾಲಿಸ್ಬೇಕು. ಪರಿಶುದ್ಧನಾಗಿ ಇರ್ತಾನೋ ಬಿಡ್ತಾನೋ ಒಳಗೆ ಅವನು ಏನಿದ್ರೂ ಪರವಾಗಿಲ್ಲ, ಆದರೆ ಅವ್ರ ಗುಂಪು, ಅವರ ಒಂದು ಮತ, ಅವ್ರ ಸಿದ್ಧಾಂತಗಳೇನಿರುತ್ತೋ ಅದನ್ನು ಅವ್ರು ಪಾಲಿಸ್ಬೇಕು. ಮತದಲ್ಲಿರುವಂಥ ಹುಚ್ಚು, ಮತದಲ್ಲಿರುವಂಥ ಆಚಾರಗಳು, ಮತದಲ್ಲಿರುವಂಥ ಕೆಲವು ಈ ಥರ ಇರುತ್ತೆ ಪ್ರಿಯರೇ. ಅದಕ್ಕೆ ಈ ಸಮಾಜದಲ್ಲಿ ಅನೇಕ ಪದ್ಧತಿಗಳು ಬಂದ್ಬಿಟ್ಟಿವೆ. ನಮ್ಮ ಕ್ರೈಸ್ತರ ಮಧ್ಯದಲ್ಲೂ ಕೂಡ ಅನೇಕ ಪದ್ಧತಿಗಳು. ಕ್ರೈಸ್ತರಂದರೆ ಯೇಸು ಕ್ರಿಸ್ತರ ಹಿಂಬಾಲಕರು, ನೀತಿವಂತರು, ಪರಿಶುದ್ಧರು, ದೇವರ ಮಕ್ಕಳು, ಯಾಜಕರು, ರಾಜವಂಶಸ್ಥರು, ಅನೇಕ ರೀತಿಯಲ್ಲಿ ವಾಕ್ಯದಲ್ಲಿ ಇದೆ ಪ್ರಿಯರಾದ ದೇವರ ಮಕ್ಕಳೇ. ನಮ್ಮನ್ನು ಹೋಲಿಸಿದ್ದಾರೆ. ನಮ್ಮನ್ನು ಯಾಜಕರಂತ ಹೇಳ್ತಾರೆ, ಇಲ್ಲ ಪರಿಶುದ್ಧರು ಅಂತ ಕರೀತಾರೆ, ನನ್ನ ಮಕ್ಕಳು ಅಂತ ಕರೀತಾರೆ, ನನ್ನ ವಂಶದವರು, ನೀವು ಅರಸರು ಅಂತ. ಪ್ರಿಯರಾದ ದೇವ್ರ ಮಕ್ಕಳಿರ, ಇವೆಲ್ಲ ಕರೆದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ದೇವರು. ಸ್ವಾತಂತ್ರ್ಯ, ಮತದಲ್ಲಿ ಸ್ವಾತಂತ್ರ್ಯ ಇಲ್ಲ. ಒಳಗಡೆ ಅವರು ಏನು ತಪ್ಪು ಮಾಡ್ತಾರೋ ಅದ್ರ ಬಗ್ಗೆ ಚಿಂತೆ ಇಲ್ಲ ಅವರಿಗೆ. ಆದರೆ ಅವರು ಏನು ಪದ್ಧತಿಗಳನ್ನು ನೇಮಿಸಿರ್ತಾರೋ ಅದನ್ನು ಪಾಲಿಸಲೇಬೇಕು. ಅದೇ ಗುಂಪಿಗೆ ಸೇರಿದವರು ಇವರು. ಯಾರು? ಯೆಹೂದ್ಯರು. ಈ ಯೆಹೂದ್ಯರು ಆಲ್ರೆಡಿ ಇಸ್ರಾಯೇಲ್ ಗುಂಪಿನಲ್ಲಿ ಬಂದವರು. ಪ್ರಾರಂಭದಲ್ಲಿ ದೇವರವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಬರ್ತಾ ಇವರು ತಮ್ಮ ಆಚಾರಗಳು, ತಮ್ಮ ಪದ್ಧತಿಗಳು, ದೇವರನ್ನ ಬಿಟ್ಟು ಮಾಡಬಾರದ ಕಾರ್ಯಕ್ರಮಗಳು, ಅದಕ್ಕೆ ಅವರನ್ನು ಕುರಿತು ಹೇಳುವಂಥ ಮಾತು. 16ನೇ ವಚನ ನೋಡಿ, ಅಯ್ಯೋ ದಾರಿ ತೋರಿಸುವ ಕುರುಡರೇ, ಒಬ್ಬನು ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ, ಆದರೆ ಒಬ್ಬನು ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ನೀವು ಹೇಳುತ್ತೀರಿ. ಸಾಕು. ಅಂದರೆ ಇಲ್ಲಿ ಒಂದು ಮಾತು ನಮ್ಗೆ ಗೊತ್ತಾಗುತ್ತೆ, ದಾರಿ ತೋರಿಸುವ ಕುರುಡರೇ. ಅಂದರೆ ಕುರುಡರು ದಾರಿ ತೋರಿಸ್ತಾರೆ. ದಾರಿ ತೋರಿಸುವ ಕುರುಡರೆಂದರೆ ಕುರುಡರು ದಾರಿ ತೋರಿಸ್ತಾರೆ. ದಾರಿ ತೋರಿಸುವಂಥ ಈ ಯಾಜಕರು, ಮಹಾಯಾಜಕರು, ಶಾಸ್ತ್ರಿಗಳು ಏನಾಗಿದ್ದಾರೆ? ದಾರಿ ತೋರಿಸುವಂಥ ಇವರು ಕುರುಡರಾಗಿದ್ದಾರೆ. ದಾರಿ ತೋರಿಸುವಂಥ ಇವರು ಏನಾಗಿದ್ದಾರೆ ಪ್ರೇರೆ? ಕುರುಡರು. ಕುರುಡರಂದರೆ ಈ ಕಣ್ಣುಗಳು ಹೋಗಿದೆ ಅಂತಲ್ಲ, ಮನೋನೇತ್ರಗಳು ಏನಾಗಿದೆ? ಹೋಗಿವೆ. ಮನೋನೇತ್ರಗಳು ಮಂಕಾಗಿವೆ.
ಆತ್ಮಕ್ಕೆ ಸಂಬಂಧಪಟ್ಟ ನೇತ್ರಗಳು, ದೇವರ ಜ್ಞಾನಕ್ಕೆ ಸಂಬಂಧಪಟ್ಟಂಥ ನೇತ್ರಗಳು, ಆತ್ಮಿಕ ನೇತ್ರಗಳು ಹೋಗಿವೆ ಪ್ರಿಯರೇ? ಇಲ್ಲ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ ಇನ್ನೊಂದು ಮಾತನ್ನು ಕೂಡ ನೋಡೋಣ. ಅದೇ ಯೋಹಾನನ ಬರೆದ ಸುವಾರ್ತೆ 9ನೇ ಅಧ್ಯಾಯ 39ನೇ ವಚನವನ್ನು ನೋಡಿ. ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆ ತೀರ್ಪು ಏನೆಂದರೆ, ಕಣ್ಣಿಲ್ಲದವರಿಗೆ ಕಣ್ಣು ಬರುವವು, ಕಣ್ಣಿದ್ದವರು ಕುರುಡರಾಗುವರು. ಕಣ್ಣಿದ್ದವರು ಏನಾಗ್ತಾರಂತೆ? ಕುರುಡರಾಗ್ತಾರಂತೆ. ಕಣ್ಣಿಲ್ಲದವರು ಯಾರಪ್ಪ ಅಂತ ನೋಡುವಾಗ ದೇವರನ್ನು ತಿಳಿಯದವರು ಕಣ್ಣಿಲ್ಲದವರು, ದೇವರನ್ನು ತಿಳಿಯದವರು ಕಣ್ಣಿಲ್ಲದವರು ಅಂದರೆ ಆತ್ಮಿಕವಾದಂಥ ಜ್ಞಾನ ತಿಳಿಯದವರು. ಆತ್ಮಿಕವಾದಂಥ ಜ್ಞಾನ ತಿಳಿಯದವರು, ದೇವರನ್ನು ಅರಿಯದವರಿಗೆ ಏನಂತ ಹೇಳಿದಾರೆ? ಕಣ್ಣಿಲ್ಲದವರು ಅಂತ ಅರ್ಥ. ದೇವರ ಜ್ಞಾನವನ್ನು ತಿಳಿಯದವರು, ದೇವರ ಒಂದು ಆತ್ಮಿಕವಾದಂಥ ವಿಷಯಗಳನ್ನು ತಿಳಿಯದವರು, ಭಕ್ತಿಯಲ್ಲಿ ನಡೆಯದವರು, ಅವರನ್ನು ಕುರಿತು ದೇವರು ಹೇಳಿರುವಂಥ ಮಾತೇನಂತ ನೋಡುವಾಗ ಕಣ್ಣಿಲ್ಲದ ಕುರುಡರು. ಕಣ್ಣಿಲ್ಲ ಅವರಿಗೆ, ಅಂದರೆ ಮನೋನೇತ್ರಗಳು ಬೆಳಗಿಲ್ಲ. ಇವಾಗ ಶಾಸ್ತ್ರಿಗಳು, ಪರಿಸಯ್ಯರು, ಇಲ್ಲ ಯಾಜಕರು, ಅವ್ರ ಜೊತೆಗಿದ್ದಂಥ ಇಸ್ರೇಲ್ ಜನಾಂಗದವರು, ಯಹೂದಿಗಳು ಇದ್ದಾರಲ್ವ, ಇವರೆಲ್ಲರೂ ಕೂಡ ಏನೆಂದು ಕರೆಯಲ್ಪಡ್ತಾ ಇದ್ದಾರೆ? ಕಣ್ಣಿದ್ದವರು ಎಂದು ಕರೆಯಲ್ಪಡ್ತಾ ಇದ್ದಾರೆ. ಕಣ್ಣಿದ್ದವರು ಎಂದು ಕರೆಯಲ್ಪಡ್ತಾ ಇದ್ದಾರೆ ಅಂದರೆ ದೇವರ ಜ್ಞಾನವನ್ನು ತಿಳಿದವರೆಂದು ಕರೆಯಲ್ಪಡ್ತಾ ಇದ್ದಾರೆ. ದೇವರ ಜ್ಞಾನವನ್ನು ತಿಳಿದವರೆಂದು ಕರೆಯಲ್ಪಡುತ್ತಿರುವಂಥ ಈ ಯಹೂದಿಗಳು, ಇಲ್ಲಾಂದರೆ ಇದರಲ್ಲಿ ಗುಂಪಿದೆ, ಅದೇ ಶಾಸ್ತ್ರಿಗಳು, ಪರಿಸಯ್ಯರು ಏನಾಗಿದ್ದಾರೆ ಅಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಕಣ್ಣಿದ್ದವರು ಏನಾಗಿದ್ದಾರೆ? ಕುರುಡರಾಗಿದ್ದಾರಂತೆ. ಕಣ್ಣಿದ್ದವರು ಕುರುಡರಾಗಿದ್ದಾರೆ. ಕಣ್ಣಿಲ್ಲದವರು ಏನಾಗಿದ್ದಾರೆ? ಕಣ್ಣಿಲ್ಲದವರಿಗೆ ಕಣ್ಣುಗಳು ಬಂದಿದೆ. ಕಣ್ಣಿಲ್ಲದವರಿಗೆ ಕಣ್ಣುಗಳು ಬಂದಿದೆ ಅಂದರೆ ಒಂದು ಕಾಲದಲ್ಲಿ ನೀವಾಗಿರ್ಬೋದು, ನಾವಾಗಿರ್ಬೋದು, ಅದೇ ಪ್ರಕಾರ ಪ್ರಭು ಇರುವಂಥ ಕಾಲದಲ್ಲಿ ಅನೇಕರು ಭೌತಿಕವಾಗಿ ಕಣ್ಣುಗಳು ಬಂದಿದೆ, ಅದು ಬೇರೆ. ಆತ್ಮಿಕವಾಗಿ ದೇವರ ಜ್ಞಾನವನ್ನು ತಿಳಿಯುವಂಥದ್ದಿದೆ ನೋಡಿ. ಅದರಲ್ಲಿ ಒಬ್ಬ ಜಕ್ಕಾಯನಿದ್ದಾನೆ. ಜಕ್ಕಾಯನು ಅದರಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಮತ್ತಾಯನಾಗಿರ್ಬೋದು, ತುಂಬ ಜನ ಇದ್ದಾರೆ ನೋಡಿ. ಯಹೂದ್ಯರಲ್ಲಿ ಆಗಿರ್ಬೋದು ತುಂಬ ಜನ ಇದ್ದಾರೆ. ಇವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ಅಂದರೆ ಒಂದು ರೀತಿಯಲ್ಲಿ ಇದ್ದಾರೆ, ಒಂದು ರೀತಿಯಲ್ಲಿ ಭಕ್ತಿಯಲ್ಲಿದ್ದರೂ ಕೂಡ ಲೋಕದಲ್ಲಿ ಒಂದು ರೀತಿಯಲ್ಲಿ ಪಾಪದಲ್ಲಿದ್ದಾರೆ. ಅಂದರೆ ಮನೋನೇತ್ರಗಳು ಬೆಳಗದ ಸ್ಥಿತಿ. ಇವ್ರ ಮೂಲಕನೇ ಏನಾಗಿದ್ದಾರೆ ಅಂತ ನೋಡುವಾಗ, ಈ ಯಾಜಕರ ಮೂಲಕ, ಶಾಸ್ತ್ರ ಮೂಲಕ ಏನಾಗಿದ್ದಾರೆ ಅಂತ ನೋಡುವಾಗ ಏನ್ರಿ, ಅವರ ಹೃದಯ ಕಲ್ಲಾಗಿದೆ. ಯಾವಾಗ ಯೇಸು ಕ್ರಿಸ್ತರ ಮಾತುಗಳನ್ನು ತಿಳ್ಕೊಳ್ತಾರೋ, ತಿಳ್ಕೊಂಡ ಮೇಲೆ ಅವರ ಮನೋನೇತ್ರಗಳು ಬೆಳಗುತ್ತೆ. ಯಾರ ಮನೋನೇತ್ರಗಳು? ಒಂದು ಸಾರಿ ಲೂಕನ ಬರೆದ ಸುವಾರ್ತೆ ನೋಡಿ. ಲೂಕನ ಬರೆದ ಸುವಾರ್ತೆ ಏನ್ರಿ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನ ನೋಡಿ ಪ್ರಿಯರೇ. 1ನೇ ವಚನ. ಆತನು ಯೆರಿಕೋ ಊರನ್ನು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಹಿಡಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಅಲ್ಲಡೆ ಆತನು ಪಾಪನೇ ಅಂತ ನೋಡುವಾಗ ಏನ್ರಿ, ಸುಂಕದವರು ಒಂದು ರೀತಿಯಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಅಂದರೆ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂದರೆ ಯಾವ ಲೆಕ್ಕದಲ್ಲಿದ್ದಾರೆ ಅವರು? ಹಣವನ್ನು ವಸೂಲಿ ಅಂದರೆ ನ್ಯಾಯವಾಗಿ ತೊಗೊಂಡ್ರೆ ಅಲ್ಲಿ ಗೊತ್ತಾಗುತ್ತೆ ಪ್ರಿಯರ ದೇವ್ರ ಮಕ್ಕಳಿರ, ಆ ಮನುಷ್ಯನು ಒಪ್ಪಿಕೊಳ್ತಾನೆ. ಆ ಮನುಷ್ಯನು ಯಾರ ಹತ್ರ ಆದರೂ ನಾನು ಅನ್ಯಾಯವಾಗಿ ತೊಗೊಂಡ್ರೆ 4ರಷ್ಟು ಅವರಿಗೆ ಹಿಂದಕ್ಕೆ ಕೊಡ್ತೀನಿ, ನನ್ನಲ್ಲಿರುವಂಥ ಅರ್ಧ ಆಸ್ತಿಯನ್ನು ನಾನು ಬಡವರಿಗೆ ಕೊಡ್ತೀನಿ ಅಂತಲ್ಲಿ ಒಪ್ಕೊಳ್ತಾ ಇದ್ದ ನೋಡಿ. ಅಂದರೆ ಪ್ರಭು ಬಳಿಯಲ್ಲಿ ಒಪ್ಪಿಕೊಂಡಾಗ ಪ್ರಿಯರ ದೇವ್ರ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ ಅಂತ ನೋಡುವಾಗ, ಒಂದು ಕಾಲದಲ್ಲಿ ಆತನು ಪಾಪಿ, ಅಂದರೆ ಮನೋನೇತ್ರಗಳು ಬೆಳಗದೇ ಇದ್ದಂಥ ಮನುಷ್ಯನು ಏನಾಗುತ್ತೆ, ಯೇಸು ಕ್ರಿಸ್ತರು ಕರೆದ ತಕ್ಷಣ ಆತನಿಗೆ ಮನೋನೇತ್ರಗಳು ಬೆಳಗಿದಾಗ, ಪ್ರಭುವೇ ನನ್ನಲ್ಲಿರುವಂಥ ಅರ್ಧ ಆಸ್ತಿಯನ್ನು ನಾನು ಯಾರಿಗೆ ಕೊಡ್ತೀನಿ? ಬಡವರಿಗೆ ಕೊಡ್ತೀನಿ. ಅರ್ಧ ಆಸ್ತಿಯನ್ನು ನಾನು ಬಡವರಿಗೆ ಕೊಡ್ತೀನಿ ಅಂದಾಗ
ಈ ಮಾತು ಹೇಳಬೇಕಾದ್ರೆ ಏನಾಗಿದೆ ಹೇಳಿ ಪ್ರಿಯರೇ? ಈ ಮಾತು ಹೇಳಬೇಕಾದ್ರೆ ಏನಾಗಿದೆ? ಆತನಿಗೆ ಮನೋನೇತ್ರಗಳು ಬೆಳಗಿದೆಯಾ ಆತನಿಗೆ. ಅಲ್ಲಿರುವಂಥ ಎಲ್ಲ ಪ್ರಜೆಗಳು ಏನಂತಾರೆ ಗೊತ್ತಾ? ಈತನು ಪಾಪಿ ಅಲ್ವ, ಪಾಪಿಯ ಒಂದು ಮನೆಗೆ ಹೋಗಿ ಯೇಸು ಕ್ರಿಸ್ತರು ಹೋಗಿ ಹೇಳ್ಕೊಂಡಿದ್ದಾನಲ್ಲ. ಆತನ ಜಕ್ಕನನ್ನು ಕುರಿತು ಎಲ್ಲರ ಸಾಕ್ಷಿ ಕೊಡುವಂಥದ್ದು ಏನಪ್ಪ ಅಂತ ನೋಡುವಾಗ ಅಲ್ಲಿರುವಂಥ ಜನರು ಒಬ್ಬ ಪಾಪಿ ಅಂತ. ನಿಜವಾಗ್ಲೂ ಆತನು ಏನ್ರಿ ಲೋಕದ ರೀತಿಯಲ್ಲಿ ಜೀವಿಸುವಂಥ ವ್ಯಕ್ತಿ. ಯಾವಾಗ ಯೇಸು ಕ್ರಿಸ್ತರ ಮಾತನ್ನು ತಿಳ್ಕೊಳ್ತಾರೋ, ಇಲ್ಲ ಯೇಸು ಕ್ರಿಸ್ತರನ್ನು ನೋಡ್ತಾರೋ, ಯೇಸು ಕ್ರಿಸ್ತರ ಮಾತನ್ನು ಕೇಳ್ತಾರೋ, ಕೇಳಿದ ತಕ್ಷಣ ಒಪ್ಪಿಕೊಳ್ತಾನೆ, ಪ್ರಭುವೇ ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿಯನ್ನು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. 4ರಷ್ಟು ಹಿಂದಕ್ಕೆ ಕೊಡ್ತೀನಿ. ಈ ಜಕ್ಕಾಯನಿಗಾಗುತ್ತೆ ಮನೋನೇತ್ರಗಳು ಬೆಳಗುತ್ತೆ. ಮನೋನೇತ್ರಗಳು ಬೆಳಗಿದಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಕಣ್ಣುಗಳು ಬಂದಾಗ, ಪ್ರಿಯರೇ ಅಂದರೆ ಆತ್ಮಿಕವಾದಂಥ ಕಣ್ಣುಗಳು ಬಂದಾಗ ಏನಾಗುತ್ತೆ ಅಂತ ನೋಡುವಾಗ ಒಪ್ಪಿಕೊಳ್ತಾನೆ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡುತ್ತೇನೆ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡುತ್ತೇನೆ ಅಂತ. ಅಂದರೆ ಇಂಥವ್ರು ಬಹಳ ಮಂದಿ ಬದಲಾಗಿದ್ದಾರೆ. ಯೇಸು ಕ್ರಿಸ್ತರ ಒಂದು ವಾಕ್ಯಗಳನ್ನು ಕೇಳಿ ಆ ಬೆಳಕನ್ನು ಸ್ವೀಕರಿಸಿ ಬಹಳ ಮಂದಿ ಬದಲಾವಣೆ ಹೊಂದಿದ್ದಾರಾ ಇಲ್ವಂತ ನೋಡುವಾಗ ಅನೇಕರು ಬದಲಾವಣೆ ಹೊಂದಿದ್ದಾರೆ. ಬದಲಾವಣೆ ಹೊಂದಿ ಅನೇಕರಿಗೆ ಮಾರ್ಗ ತೋರಿಸುವಂಥ ಮಾರ್ಗದರ್ಶಿಗಳಾಗಿದ್ದಾರೆ. ಇವಾಗ ಒಂದು ಕಾಲದಲ್ಲಿ ಈತನು ಪಾಪದಲ್ಲಿ ಇದ್ದಂಥ ಈತನು ಬೆಳಕಿನಲ್ಲಿ ಬರ್ತಾನೆ, ಮನೋನೇತ್ರಗಳು ಬೆಳಗುತ್ತವೆ. ಇವಾಗ ಪರಿಶಾಯರು, ಪರಿಶುದ್ಧರು ಅಂತ ಕರೆಯಲ್ಪಡ್ತಾ ಇದ್ದಾರಲ್ಲ, ಅವರೆಲ್ಲರೂ ಎಲ್ಲಿದ್ದಾರೆ ಅಂತ ನೋಡುವಾಗ ಏನ್ರಿ, ಅವರೆಲ್ಲರೂ ಅಂಧತ್ವದಲ್ಲಿದ್ದಾರೆ, ಕುರುಡರಾಗಿದ್ದಾರೆ. ಎಲ್ಲಿದ್ದಾರೆ? ಅಂಧತ್ವದಲ್ಲಿ ಕುರುಡರಾಗಿದ್ದಾರೆ. ಅವ್ರ ಮಧ್ಯದಲ್ಲಿ ಆಗಿದೆ. ಇವಾಗ ಟೋಟಲ್ ಪ್ರಪಂಚ ದೇಶದಲ್ಲಿ ಕ್ರೈಸ್ತರು ಎಂದು ಕರೆಯಲ್ಪಡ್ತಾ ಇದ್ದೀವಿ. ಕ್ರೈಸ್ತರಂದರೆ ಯಾಜಕರು ಎಂದು, ಇಲ್ಲಾಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ದೇವರ ಮಕ್ಕಳು ಎಂದು, ಭಕ್ತರು ಎಂದು ಕರೆಯಲ್ಪಡ್ತಾ ಇದ್ದೀವಿ. ಅಂದರೆ ನಮ್ಮೆಲ್ಲರಿಗೆ ಮನೋನೇತ್ರಗಳು ಬೆಳಗಿವೆ ಎಂದು ಕರೆಯಲ್ಪಡ್ತಾ ಇದ್ದೀವಿ. ಅಂದರೆ ನಾವೆಲ್ಲರೂ ದೇವರನ್ನು ತಿಳ್ಕೊಂಡಿದ್ದೀವಿ, ದೇವರ ಮಾರ್ಗವನ್ನು ತಿಳಿದುಕೊಂಡಿದ್ದೀವಿ, ದೇವರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ. ದೇವರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ, ಅದೇ ಪ್ರಕಾರ ನಮ್ಮ ಕುಟುಂಬ ನಡೀತಾ ಇದೆ, ನಮ್ಮ ಮೂಲಕ ಸಭೆ ನಡೀತಾ ಇದೆ. ಹೀಗೇನೆ ಯೋಚನೆ ಮಾಡ್ತಾ ಇದ್ದೀವ? ಎಲ್ಲರೂ ಹೀಗೆ ಯೋಚನೆ ಮಾಡ್ತಾ ಇದ್ದಾರಾ? ಹೌದಲ್ವ? ಒಬ್ಬ ಸೇವಕರಂತಾರೆ, ನಮ್ಮ ಮೂಲಕ ನಾವು ಮಾರ್ಗ ತೋರಿಸುವಂಥ ಮಾರ್ಗದರ್ಶಿಗಳು, ನಾವು ಸಭೆಯನ್ನು ನಡೆಸ್ತಾ ಇದ್ದೀವಿ, ಸಭೆ ಪಾಲಕರು ಅಂಥೇಳಿ ಸಭೆಯ ಪಾಲಕರಾಗಿರುತ್ತೆ ನಾವು ಹೀಗೆ ಯೋಚನೆ ಮಾಡ್ತೀವಿ. ಅದೇ ಪ್ರಕಾರ ಸಭೆಯಲ್ಲಿ ವಿಶ್ವಾಸಿಗಳು, ಇಲ್ಲಾಂದರೆ ಸಭೆಯಲ್ಲಿ ಹಿರಿಯರು, ಸಭೆಯಲ್ಲಿ ಯಾರು ಹೇಳಿ? ಸಭೆಯಲ್ಲಿ ಹಿರಿಯರು, ಸಭೆಯಲ್ಲಿ ಇದ್ದಂಥ ವಿಶ್ವಾಸಿಗಳು ಅವ್ರೇನು ಅಂದ್ಕೊಳ್ತಾರೆ, ನಮಗೆ ದೇವರ ಜ್ಞಾನ ಸಿಕ್ಕಿದೆ, ದೇವರ ಮಾರ್ಗ ಸಿಕ್ಕಿದೆ, ನಾವು ದೇವರ ಮಾರ್ಗದಲ್ಲಿ ನಡೀತಾ ಇದ್ದೀವಿ, ನಮ್ಮ ಕುಟುಂಬ ದೇವರ ಮಾರ್ಗದಲ್ಲಿ ನಡೀತಾ ಇದೆ, ನಮ್ಮ ಮೂಲಕ ದೇವರು ಮಹಿಮೆ ಹೊಂದುತ್ತಾ ಇದ್ದಾನೆ, ನಾವು ಸುವಾರ್ತೆಗೆ ಹೋಗ್ತಾ ಇದ್ದೀವಿ, ಅಂದರೆ ಅನೇಕರಿಗೆ ಮಾರ್ಗ ತೋರಿಸ್ತಾ ಇದ್ದೀವಿ ಅಂಥೇಳಿ ಸಭೆಯಲ್ಲಿದ್ದಂಥ ವಿಶ್ವಾಸಿಗಳು ಅಂದ್ಕೊಳ್ತಾರೆ, ಸಭೆಯಲ್ಲಿದ್ದಂಥ ಬೋಧಕರು ಅಂದ್ಕೊಳ್ತಾರೆ, ಸಭೆಯಲ್ಲಿದ್ದಂಥ ಹಿರಿಯರು ಕೂಡ ಹಾಗೆ ಅಂದ್ಕೊಳ್ತಾರೆ. ಸಭೆಯಲ್ಲಿದ್ದಂಥವ್ರು ಎಲ್ಲರೂ ಹಾಗೆ ಅಂದ್ಕೊಳ್ತಾರೆ ಇಲ್ವಾ? ಎಲ್ಲರೂ ಹಾಗೆಯೇ ಅಂದ್ಕೊಳ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ನಾವು ಹಾಗೆ ಅಂದ್ಕೊಳ್ತೀವಿ, ನೀವು ಹಾಗೆ ಅಂದ್ಕೊಳ್ತೀರಿ, ಎಲ್ಲರೂ ಹೀಗೇ ಆಲೋಚನೆ ಮಾಡ್ತಾ ಇದ್ದೀವಿ, ಎಲ್ಲರೂ ಹೀಗೇ. ಆದರೆ ನಿಜವಾಗಲೂ ಪರಿಶೋಧನೆ ಮಾಡುವಾಗ ಮನಸ್ಸು ಕೊಟ್ಟು ಪರಿಶೋಧನೆ ಮಾಡುವಾಗ ಏನು ನಡೀತಾ ಇದೆ? ಕ್ರೈಸ್ತರ ಮಧ್ಯದಲ್ಲಿ ಏನು ನಡೀತಾ ಇದೆ? ಒಂದು ರೀತಿಯಲ್ಲಿ ಬೋಧನೆಯಲ್ಲಿ ಅನೇಕ ತಪ್ಪುಗಳು ನಡೀತಾ ಇದೆ. ಮತ್ತೊಂದು ರೀತಿಯಲ್ಲಿ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಸಭೆಯಲ್ಲಿದ್ದಾಗ ಮಾತ್ರ ನಾವು ಕೂತ್ಕೊಂಡು ವಂದನೆಗಳು ಹೇಳ್ತೀವಿ, ನಮಸ್ಕಾರ ಹೇಳ್ಕೊಳ್ತೀವಿ, ವಂದನೆಗಳು ಹೇಳ್ತೀವಿ. ಮನೆಗೆ ಹೋದ ಮೇಲೆ ನಮ್ಮ ಬದುಕುಗಳು ಹೇಗಿದೆ ಅಂತ, ಮನೆಗೆ ಹೋದ ಮೇಲೆ ನಮ್ಮ ಬದುಕುಗಳು ನಮ್ಮ ಕುಟುಂಬದಲ್ಲಿ ಹೇಗಿದೆ, ನಮ್ಮ ಸಭೆಯಲ್ಲಿದ್ದಂಥ ಹೊರಗಡೆ ಹೋಗ್ತೀವಲ್ಲ, ಹೊರಗಡೆ ಹೋದ ಮೇಲೆ ಎಲ್ಲ ಸಭೆಗಳನ್ನು ಒಂದು ಸಾರಿ ಪರಿಶೋಧನೆ ಮಾಡುವಾಗ ಹೇಗಿದೆ ಬದುಕುಗಳು, ಹೇಗೆ ನಡೀತಾ ಇದೆ ಬದುಕುಗಳು. ಅಂದರೆ ಸೇವಕರು ಮಾರ್ಗ ತೋರಿಸುವವರು, ಸೇವಕರು ಯಾರು ಹೇಳಿ? ಸೇವಕರು ಮಾರ್ಗ ತೋರಿಸುವವರು, ಸಭೆಯಲ್ಲಿ ಹಿರಿಯರು ಮಾರ್ಗ ತೋರಿಸುವವರು, ಸಭೆಯಲ್ಲಿ ವಿಶ್ವಾಸಿಗಳು ಮಾರ್ಗ ತೋರಿಸುವವರು, ಮನೆಯಲ್ಲಿ ತಂದೆ ತಾಯಿಗಳು ಕೂಡ ಮಾರ್ಗ ತೋರಿಸುವವರು. ಮನೆಯಲ್ಲಿ ತಂದೆ ತಾಯಿಗಳು ಮಾರ್ಗ ತೋರಿಸುವವರು ಮನೆಯಲ್ಲಿ ನಿಜವಾಗ್ಲೂ ಮಾರ್ಗ ತೋರಿಸ್ತಾ ಇದ್ದಾರಾ? ದೇವರ ಮಾರ್ಗ ಅಂದರೆ ಯಾರು ಮಾರ್ಗ? ಮಾರ್ಗ ಅಂದರೆ ಯಾವ ಮಾರ್ಗಪ್ಪ? ಲೋಕದ ಮಾರ್ಗ ಅಲ್ಲ. ಲೋಕದ ಮಾರ್ಗ ಆಲ್ರೆಡಿ ಪ್ರಪಂಚನೇ ತುಂಬಿ ತುಳುಕ್ತಾ ಇದೆ. ಲೋಕದ ಮಾರ್ಗದಲ್ಲಿ ಪ್ರಪಂಚನೇ ತುಂಬಿ ತುಳುಕ್ತಾ ಇದೆ.
ಇವಾಗ ದೇವರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ, ದೇವರ ಮಾರ್ಗವನ್ನು ನಾವು ತೋರಿಸ್ತಾ ಇದ್ದೀವಿ ಅಂದರೆ ಅರ್ಥ ಏನಪ್ಪ? ಅರ್ಥ ಏನು? ದೇವರ ಮಾರ್ಗದಲ್ಲಿ ನಾವು ನಡೀತಾ ಇದ್ವಿ, ದೇವರ ಮಾರ್ಗವನ್ನು ತೋರಿಸ್ತಾ ಇದ್ವಿ. ದೇವರ ಮಾರ್ಗವನ್ನು ತೋರಿಸುವಂಥ ಪ್ರಭು ಏನೇನು ಮಾತಾಡಿದ್ದಾರೆ? ನಾನು ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ, ನಾನು ತಂದೆಯ ಮಾರ್ಗವನ್ನು ತೋರಿಸ್ತೀನಿ, ನಾನು ತಂದೆಯ ಮಾರ್ಗವನ್ನು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಮೂಲಕ ಹೊರತು ಯಾರು ಕೂಡ ತಂದೆಯ ಬಳಿಗೆ ಬರುವುದಿಲ್ಲ. ಅಂದರೆ ಮಾರ್ಗ ನಾನೇ, ಆ ಮಾರ್ಗವನ್ನೇ ನಾನು ತೋರಿಸ್ತಾ ಇದ್ದೀನಿ ಅಂಥೇಳಿ ಅವರು ಪ್ರತಿ ನಿತ್ಯ ಪ್ರತಿ ಸಮಯದಲ್ಲಿ ತಂದೆಯಾದ ದೇವರ ಬಗ್ಗೆ, ಪರಲೋಕದ ಬಗ್ಗೆ, ಜ್ಞಾನದ ಬಗ್ಗೆ, ಆತ್ಮಿಕವಾದಂಥ ತಿಳುವಳಿಕೆ ಬಗ್ಗೆ ಪ್ರತಿಯೊಂದು ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ಬಿಡಿಸಿ ಬಿಡಿಸಿ ಹೇಳ್ಕೊಂಡು ಬಂದಿದ್ದಾರೆ. ಅವರು ಜೀವಿಸಿದ್ದಾರೆ, ತೋರಿಸಿದ್ದಾರೆ, ಸಮಾಜಕ್ಕೆ ಪರಿಚಯ ಮಾಡಿದ್ದಾರೆ. ಅದೇ ಪ್ರಕಾರ ಅಪೋಸ್ತಲರು ಕೂಡ, ಪ್ರಿಯರ ದೇವರ ಮಕ್ಕಳಿರ, ಅಪೋಸ್ತಲರು ಮಾರ್ಗ ತೋರಿಸಿದ್ದಾರೆ. ಕ್ರಿಸ್ತನ ಮಾರ್ಗ. ಯಾರ ಮಾರ್ಗ? ಕ್ರಿಸ್ತನ ಮಾರ್ಗ. ಆ ಕ್ರಿಸ್ತನ ಮಾರ್ಗದಲ್ಲಿ ಏನಿದೆ? ಪರಲೋಕಕ್ಕೆ ಹೋಗುವಂಥ ದಾರಿ, ಪರಲೋಕಕ್ಕೆ, ನಿತ್ಯ ಜೀವಕ್ಕೆ ಸೇರುವಂಥದ್ದು. ಅದನ್ನೇ ಇದ್ದ ಹಾಗೆ ಅವರು ಸಾರಿದ್ದಾರೆ. ಎಲ್ಲಿ ಕೂಡ ಮೋಸ ಮಾಡಿಲ್ಲ, ತಪ್ಪು ಬೋಧನೆ ಹೇಳಿಲ್ಲ, ನ್ಯಾಯವಾಗಿ ದೇವರು ಏನು ಹೇಳಿದ್ದಾರೋ ಪವಿತ್ರಾತ್ಮನ ಪ್ರೇರಣೆಯಿಂದ ಹೇಳಿದ್ದಾರೆ. ಅದನ್ನು ಎಲ್ಲ ರೀತಿಯಲ್ಲಿ ಬರೆದು ತಮ್ಮ ಬದುಕುಗಳನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ಅವರು ಮಾರ್ಗವನ್ನು ತೋರಿಸುವಂಥ ಸಮಯದಲ್ಲಿ, ಇಲ್ಲ ಬೋಧನೆ ಮಾಡುವಂಥ ಸಮಯದಲ್ಲಿ ಅನೇಕರು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ತಡೆಯೋದಕ್ಕೆ ಪ್ರಯತ್ನ ಮಾಡಿದಾಗ ಅವ್ರು ನುಡಿದಂಥ ಮಾತು ನೋಡಿ ಒಂದು ಸಾರಿ. ಅಪೋಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದರು. ಯೇಸು ಕ್ರಿಸ್ತರ ಹೆಸರಿನಿಂದಲೇ ರಕ್ಷಣೆ ಮಾರ್ಗ. ಈ ಯೇಸು ಕ್ರಿಸ್ತರ ಹೆಸರಿನಿಂದಲೇ ರಕ್ಷಣೆ ಮಾರ್ಗ ಅಂದರೆ ಇದೇ ನಮಗೆ ಮಾರ್ಗ, ರಕ್ಷಣೆ ಮಾರ್ಗ, ದೇವರ ಮಾರ್ಗ. ದೇವರ ಮಾರ್ಗ ಪರಲೋಕಕ್ಕೆ ಸೇರುವಂಥ ಮಾರ್ಗ. ಇದು ಪರಲೋಕಕ್ಕೆ ಸೇರುವಂಥ ಮಾರ್ಗವನ್ನು ಅವರು ಎಲ್ಲಿ ಮರೆ ಮಾಡದೆ, ಪ್ರಿಯರ ದೇವ್ರ ಮಕ್ಕಳಿಗೆ ತಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ, ಹೊರಗಡೆ ಅವರೆಲ್ಲರೂ ಕುಳಿತುಕೊಂಡು ಬೋಧನೆ ಮಾಡಿದ್ದಾರೆ. ಅವರು ಕುಟುಂಬದಲ್ಲಿ ಬೋಧನೆ ಮಾಡಿಕೊಂಡಿದ್ದಾರೆ, ಹೊರಗಡೆ ಬೋಧನೆ ಮಾಡುವಾಗ ಕ್ರಿಸ್ತನನ್ನು ಕುರಿತು ಉನ್ನತವಾಗಿ ಪರಿಚಯ ಮಾಡಿದ್ದಾರೆ, ಧೈರ್ಯವಾಗಿ ಬೋಧನೆ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ. ಇವಾಗ ನಾವೆಲ್ಲರೂ ಕೂಡ ಪ್ರಿಯರ ದೇವರ ಮಕ್ಕಳಿರ ದೀಕ್ಷಾ ಸ್ಥಾನ ಪಡ್ಕೊಂಡಿದ್ದೀವಿ, ಯೇಸು ಕ್ರಿಸ್ತನನ್ನು ಧರಿಸ್ಕೊಂಡಿದ್ದೀವಿ, ಕ್ರೈಸ್ತರಾಗಿದ್ದೀವಿ. ಇನ್ನೇನಾಗಿದ್ದೀವಿ? ಕ್ರೈಸ್ತರು, ಒಡೆಯರಾಗಿದ್ದೀವ. ರಾಜವಂಶಸ್ಥರಂದರೆ ಅರಸರ, ನಾವೆಲ್ಲರ ಅರಸರ, ಎಲ್ಲರ ಕೆಲವರ, ಎಲ್ಲರೂ ದೇವರ ವಂಶದವರು, ದೇವರಿಗೆ ಮಕ್ಕಳು. ದೇವರು ಹೇಳಿರುವಂಥದ್ದು ಏನಪ್ಪ ಅಂದರೆ, ನೀವೆಲ್ಲರ ಅರಸರು, ನನ್ನ ಬಗ್ಗೆ ಪ್ರಚಾರ ಮಾಡುವವರು. ಅಂದರೆ ನನ್ನ ಬಗ್ಗೆ ಪ್ರಚಾರ ಮಾಡುವವರಂದರೆ ನನ್ನ ಮಾರ್ಗವನ್ನು ತೋರಿಸುವವರು ನೀವೆಲ್ಲರೂ. ಅವರ ಮಾರ್ಗವನ್ನು ನಾವೆಲ್ಲರೂ ತೋರಿಸ್ತಾ ಇದ್ದೀವ. ಏನೇನು ಮಾಡ್ತಾಯಿದ್ವಿ? ನಮ್ಮ ಮಕ್ಕಳ ಜೊತೆಯಲ್ಲಿ ಏನು ಮಾಡ್ತಾಯಿದ್ವಿ? ನಮ್ಮ ಮಕ್ಕಳ ಮಧ್ಯದಲ್ಲಿ ಏನು ಮಾಡ್ತಾಯಿದ್ದೀವಿ? ಮಕ್ಕಳು ಏನು ಮಾಡ್ತಾಯಿದ್ದಾರೆ? ನಾವೇನು ಮಾಡ್ತಾಯಿದ್ದೀವಿ? ಸಭೆಯಲ್ಲಿ ಏನು ನಡೀತಾ ಇದೆ? ಎಲ್ಲರ ಮಧ್ಯದಲ್ಲಿ ಒಂದು ಸಾರಿ ನೋಡುವಾಗ ಟೋಟಲ್ ಪ್ರಪಂಚನೇ ಗೊಂದಲದಲ್ಲಿದೆ. ಪ್ರಪಂಚ ಎಲ್ಲ ಕೂಡ ಟೋಟಲ್ ಕ್ರೈಸ್ತ ಪ್ರಪಂಚ, ಕ್ರೈಸ್ತ ಸಮಾಜ ಹೇಗಿದೆ ಹೇಳಿ ಪ್ರಿಯರೇ? ಕ್ರೈಸ್ತ ಸಮಾಜ ಹೇಗಿದೆ ಪ್ರಿಯರೇ? ಮಾರ್ಗ ತೋರಿಸೋದರಲ್ಲಿದೆಯಾ ಅಥವಾ ಕುರುಡರಾಗಿದ್ದಾರೆ? ಮಾರ್ಗ ತೋರಿಸೋರಾದರೆ ಕುಂತಾಗಲೂ ನಿಂತಾಗಲೂ ದೇವ್ರ ಬಗ್ಗೆ ಮಾತಾಡ್ತಾರೆ, ಆತ್ಮಿಕವಾಗಿ ಮಾತಾಡ್ತಾರೆ. ನಾವು ಗುಣಗುಟ್ಟುತ್ತಾ ಇದ್ದೀವಿ ಅಂದರೆ, ನಾವು ನಮ್ಮ ಮಧ್ಯದಲ್ಲಿ ಗುಣಗುಟ್ಟುವಂಥದ್ದು ನಡೀತಾ ಇದೆ ಅಂದರೆ, ಗುಣಗುಟ್ಟುವಂಥದ್ದು ನಡೀತಾ ಇದೆ, ಚಾಡಿ ಹೇಳುವಂಥದ್ದು ನಡೀತಾ ಇದೆ, ಇವೇ ನಡೀತಾ ಇದೆ ಅಂದರೆ, ಕುಟುಂಬದಲ್ಲಿ, ಹೊರಗಡೆ, ಸಭೆಯಲ್ಲಿ ಎಲ್ಲ ಕಡೆ ಇದೇ ನಡೀತಾ ಇದೆ ಅಂದರೆ, ಇವಾಗಲೂ ಕೂಡ ಹಾಗೇನೇ ನಡೀತಾ ಇದೆ ಅಂದರೆ, ಮಾರ್ಗ ತೋರಿಸುವವರ ಅಥವಾ ಕುರುಡರಾಗಿದ್ದೀವ? ದೇವರ ಜ್ಞಾನ ಗೊತ್ತು, ದೇವರ ಮಾರ್ಗ ಗೊತ್ತು ನಮಗೆ, ನಾವು ದೇವರ ಮಕ್ಕಳು, ನಾವು ಕ್ರೈಸ್ತರು, ನಾವು ದೇವರ ಭಕ್ತರು, ನಾವು ಅನೇಕರಿಗೆ ಮಾರ್ಗ ತೋರಿಸುತ್ತೇವೆ ಅಂತ ಹೇಳುವಂಥ ಕ್ರೈಸ್ತರಾಗಿರುವಂಥ ನಮ್ಮ ಮಧ್ಯದಲ್ಲೇ ಏನು ನಡೀತಾ ಇದೆ ಪ್ರಪಂಚ ದೇಶದಲ್ಲಿ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿರ ಕುಟುಂಬಗಳು ಸರಿಯಿಲ್ಲ. ಮಾರ್ಗ ತೋರಿಸುವಂಥ ಕುಟುಂಬಗಳು ಏನಾಗಿವೆ? ಅಂಧರಾಗಿದ್ದಾರೆ. ಅಂಧರಾಗಿರುವುದರಿಂದ ಲೋಕದಲ್ಲಿ ಒದ್ದಾಡ್ತಾ ಇದ್ವಿ, ಪಿಕ್ಕಿ ಅಂತ. ಲೋಕದಲ್ಲಿ ಯಾವುದಕ್ಕೆ ಒದ್ದಾಟ? ಊಟದಗೋಸ್ಕರ ಕೆಲಸ ಮಾಡಬಾರ್ದು ಅಂತ ನನ್ನ ಉದ್ದೇಶ ಅಲ್ವೇ ಅಲ್ಲ. ನಾವು ಕೆಲಸ ಮಾಡಲೇಬೇಕು, ಯಾಕೆಂದರೆ ನಾವು ಬದುಕಬೇಕು, ನಮ್ಮ ಕುಟುಂಬ ಬದುಕಬೇಕು ಅಂದರೆ ಕೆಲಸ ಮಾಡಲೇಬೇಕು. ಆದರೆ ಪ್ರಯತ್ನ ಏನು? ನಮ್ಮ ಆಲೋಚನೆಗಳೇನು? ನಮ್ಮ ಪ್ರಯಾಸ ಏನು? ನಮ್ಮ ಮಾರ್ಗ ಎಲ್ಲಿಗೂ ಹೋಗ್ತಾ ಇದೆ ಅಂತ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿರ, ಈ ಲೋಕದಗೋಸ್ಕರ ತವಕ ಇಲ್ಲ ಅಂತೀರ? ಈ ಲೋಕದಗೋಸ್ಕರ ಇಲ್ಲತ್ತೀರ?
ಎಲ್ಲಿ ನೋಡಿದ್ರೂ ಗೊಂದಲ ಇದೆ, ಎಲ್ಲಿ ನೋಡಿದ್ರೂ ಗುಣಗುಟ್ಟುವಿಕೆ ಇದೆ, ಎಲ್ಲಿ ನೋಡಿದ್ರೂ ಕೂಡ ಸಮಸ್ಯೆಗಳಿದೆ. ಆತ್ಮಿಕವಾಗಿ ಬೆಳೀತಾ ಇಲ್ಲ. ಆತ್ಮಿಕವಾಗಿ ಬೆಳಿಬೇಕು, ಅಭಿವೃದ್ಧಿ ಆಗಬೇಕು, ಆತ್ಮಿಕವಾಗಿ ಬೆಳಿಬೇಕು ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಈ ಬೋಧನೆ ಇರುವಾಗ ಆತ್ಮಿಕವಾಗಿ ಬೆಳೀತಾ ಇದ್ದೀವ, ಸ್ವಲ್ಪ ಬೆಳೀತಾ ಇದ್ವಿ, ಸಂತೋಷ ಪಡ್ತಾ ಇದ್ವಿ. ಇನ್ನೂ ಹೆಚ್ಚಾಗಿ ಬೆಳಿಬೇಕು. ಹೆಚ್ಚಾಗಿ ಬೆಳೆದ್ರೆ ಯಾರಿಗೆ ಲಾಭ ಇದೆ ಹೇಳಿ? ನಾನು ಬೆಳೆದ್ರೆ ನನಗೆ ಲಾಭ, ನಿಮಗೆ ಲಾಭ ಬರುತ್ತಾ? ನಾನು ಆತ್ಮಿಕವಾಗಿ ಬೆಳೆದ್ರೆ ನನಗೆ ಲಾಭ ಬರುತ್ತೆ, ನಿಮಗೇನು ಲಾಭ ಬರುತ್ತಾ? ನೀವು ಆತ್ಮಿಕವಾಗಿ ಬೆಳೆದ್ರೆ ನಿಮಗೆ ಲಾಭ ಬರುತ್ತೆ. ಯಾರು ಆತ್ಮಿಕವಾಗಿ ಇದ್ದಾರೋ ಅವ್ರಿಗೆ ಪ್ರತಿಫಲ ಸಿಗುತ್ತೆ. ನಾನು ಆತ್ಮಿಕವಾಗಿ ಬೆಳೆದರೆ, ನಾನು ಇನ್ನೊಬ್ಬರಿಗೆ ಮಾರ್ಗ ತೋರಿಸುವವನಾಗಿದ್ದರೆ, ಒಳ್ಳೆ ರೀತಿಯಲ್ಲಿ ಮಾರ್ಗ ತೋರಿಸೋದಕ್ಕೆ ಪ್ರಯತ್ನ ಮಾಡುವಾಗ ನನಗೆ ಪ್ರತಿಫಲ ಸಿಗುತ್ತೆ. ಇವಾಗ ನಾನು ಮಾರ್ಗ ತೋರಿಸುವಂಥ ಕೆಲಸದಲ್ಲಿ ನಾನು ಇರುವಾಗ ಇನ್ನೊಬ್ಬರು ಕೈ ಎಳೆದ್ರೆ ಅವನ ಕೈಯಲ್ಲಿ ನಾನು ಎಳಿಬೇಕಾ, ನನ್ನ ಕೈ ಅವ್ರು ಎಳಿಬೇಕಾ? ಅವರೇನೋ ಲೋಕದ ರೀತಿಯಲ್ಲಿ ಎಳಿತಾರೆ, ನಾನೇನೋ ದೇವ್ರ ರೀತಿಯಲ್ಲಿ ಎಳಿತೀನಿ ಅಂತ ತಿಳ್ಕೊಡ್ರಿ. ಇವಾಗ ಇಬ್ಬರ ಮಧ್ಯದಲ್ಲಿ ಏನಿರುತ್ತೆ? ನಾನೇನೋ ಅವ್ರನ್ನ ಎಳಿತೀನಿ, ಅವರೇನೋ ನನ್ನ ಎಳಿತಾರೆ. ಮನೇಲೇ ಅಂದ್ಕೊಳ್ಳೋಣ, ಇಲ್ಲ ಹೊರಗಡೆ ಅಂದ್ಕೊಳ್ಳೋಣ, ಅಲ್ಲಿ ಹೋರಾಟ ಇರುತ್ತೆ ಪ್ರಿಯರ ದೇವ್ರ ಮಕ್ಕಳಿರ. ಅವ್ರು ಕರೀತಾ ಇದ್ದಾರೆ ಅಂತೇಳಿ ಲೋಕದ ರೀತಿಯಲ್ಲಿ ನಾನು ಹೊರಟೋದ್ರೆ, ಅವ್ರು ಕರೀತಾ ಇದ್ದಾರೆ ಅಂತೇಳಿ ಲೋಕದಲ್ಲಿ ಅಂತಂದರೆ ಕುಡುಕುತನ ಆಗಿರ್ಬೋದು, ಇಲ್ಲ ಅನೇಕ ಪಾಪಗಳು, ಅನೇಕ ವ್ಯಭಿಚಾರಗಳು, ಏನೇನೋ ಇದೆಯಲ್ಲ ಲೋಕದಲ್ಲಿ. ಒಂದು ವೇಳೆ ಲೋಕ ಎಳಿತಾ ಇದೆ ಅಂತೇಳಿ, ಲೋಕದಲ್ಲಿ ಅನೇಕ ಕೋರಿಕೆಗಳು ಹುಟ್ಟುತ್ತಾ ಇದೆ ಅಂತೇಳಿ ಯಾರಾದರೂ ಎಳೆದ್ರೆ ಒಂದು ವೇಳೆ ಹೋದರೆ ಏನಾಗುತ್ತೆ ಅಂತ ನೋಡುವಾಗ ಪಾಪದಲ್ಲಿ ಬೀಳ್ತೀವ ಅಥವಾ ಮಾರ್ಗ ತೋರಿಸೋರಾಗ್ತೀವಿ ಅಂತ ನೋಡುವಾಗ ಪಾಪದಲ್ಲಿ ಬೀಳ್ತೀವ, ಅಂದರೆ ಕುರುಡರಾಗ್ತಾ ಇದ್ದೀವಿ. ಅಂಥದ್ದು ಒಂದು ವೇಳೆ ನಡೆದಾಗ ಪ್ರಿಯರ ದೇವ್ರ ಮಕ್ಕಳಿರ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ, ಮಾರ್ಗ ತೋರಿಸುವಂಥವರು ಕುರುಡರಾದರೆ ಅವ್ರ ಗತಿ ಏನಾಗುತ್ತೆ ಗೊತ್ತಾ ಪ್ರಿಯರೇ? ದುರ್ಗತಿ ಅದು. ಮಾರ್ಗ ತೋರಿಸುವಂಥ ಕುಟುಂಬದಲ್ಲಿ ಮಾರ್ಗವನ್ನು ತೋರಿಸ್ಕೊಂಡೇ ಹೋಗಬೇಕು. ಟೋಟಲ್ ಎಲ್ಲ ಕಡೆ ನೋಡುವಾಗ ಒಂದು ಕಡೆಯೂ ಬೋಧನೆ ಸರಿ ಇಲ್ಲ, ಇನ್ನೊಂದು ಕಡೆಯೂ ಟೋಟಲ್ ಆತ್ಮಿಕವಾದ ಜ್ಞಾನನೇ ಅವಶ್ಯಕತೆ ಇಲ್ಲ, ಟೋಟಲ್ ಭೌತಿಕವಾದಂಥ ಜ್ಞಾನ ಬೇಕು ಅಂತೇಳಿ ಕುಳಿತುಕೊಂಡಿದ್ದಾರೆ. ಇದ್ದಾಗ ನಾವೆಲ್ಲರೂ ಹೋಗ್ತೀವಿ ಪರಲೋಕಕ್ಕೆ. ಒಂದು ವೇಳೆ ನಾವು ದೇವರ ಮಾರ್ಗದಲ್ಲಿದ್ದೀವಿ, ಇನ್ನೊಬ್ಬರಿಗೆ ಮಾರ್ಗ ತೋರಿಸ್ತಾ ಇದ್ದೀವಿ ಅಂತಂದರೆ ಇನ್ನೂ ಹೆಚ್ಚಾಗಿ ಪ್ರಯಾಸ ಪಡಬೇಕು, ಬೆಳಿಬೇಕು, ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕು. ಇದರಲ್ಲಿ ಕಷ್ಟ ಇರುತ್ತೆ, ಶೋಧನೆಗಳಿರುತ್ತೆ, ಎಲ್ಲ ಇರುತ್ತೆ, ಸುಖನೂ ಇರುತ್ತೆ. ದೇವರ ವಿಷಯದಲ್ಲಿ ಏನಪ್ಪ ಅಂದರೆ ಸಂತೋಷ ಇರುತ್ತೆ. ನಿಜವಾಗ್ಲೂ ಹೃದಯದಲ್ಲಿ, ಮನಸ್ಸಿನಲ್ಲಿ ಯಾವಾಗಲೂ ಸಂತೋಷನೇ ಇರುತ್ತೆ. ಆದರೆ ಭೌತಿಕವಾಗಿ ನೋಡುವಾಗ ಕಷ್ಟ ಇರುತ್ತೆ ರೀ, ಒಂದು ರೀತಿಯಲ್ಲಿ ಶೋಧನೆ ಇರುತ್ತೆ. ದೇವ್ರ ಜೊತೆಗಿದ್ದಾಗ ಏನ್ರಿ ಅನುಭವದಿಂದ ನೋಡುವಾಗ ಪ್ರಿಯರೇ ಸಂತೋಷನೇ ಇರುತ್ತೆ ರೀ. ಪ್ರಿಯರ ದೇವ್ರ ಮಕ್ಕಳಿರ ಇಂಥ ಸಮಾಜದಲ್ಲಿ ನಾವಿದ್ದೀವಿ, ಕುರುಡರ ಸಮಾಜ. ನಮ್ಮ ಮನೆಯಲ್ಲಿ ಏನಾಗಿದ್ದೀವಿ? ಕುರುಡರಾಗಿದ್ದೀವ, ಮಾರ್ಗ ತೋರಿಸೋರಾಗಿದ್ದೀವ ಅಂತ ನೋಡುವಾಗ ಮೊಟ್ಟ ಮೊದಲು ಗಂಡನು ಹೆಂಡತಿಗೆ ಮಾರ್ಗ ತೋರಿಸ್ಬೇಕು, ಹೆಂಡತಿ ಗಂಡನಿಗೆ ಮಾರ್ಗ ತೋರಿಸ್ಬೇಕು, ಗಂಡನು ಹೆಂಡತಿಗೆ, ಹೆಂಡತಿ ಗಂಡನಿಗೆ. ಅದು ಪ್ರೀತಿಯ ಮಾರ್ಗ. ಏನು ಮಾರ್ಗ ಹೇಳಿ? ಪ್ರೀತಿಯ ಮಾರ್ಗ, ದೇವರ ಮಾರ್ಗ. ಅದು ಪ್ರೀತಿಯಿಂದನೇ ಸಾಧ್ಯ. ನೀನು ಲೋಕದಲ್ಲಿ ಆಸೆ ಇಟ್ಕೊಂಡು, ಲೋಕದಲ್ಲಿ ಕೋರಿಕೆ ಇಟ್ಕೊಂಡಿದೆ ಅಂದರೆ ನೀನು ಕುರುಡನ ಕಣ್ಣಿದ್ದವನ. ಒಂದು ದಿನ ಕುರುಡ, ಇನ್ನೊಂದು ದಿನ ಕಣ್ಣಿದ್ದವನ. ಚರ್ಚಿಗೆ ಬಂದಾಗ ಕಣ್ಣಿದ್ದವನು, ಹೊರಗಡೆ ಹೋದಾಗ ಕುರುಡನ. ಅದಕ್ಕೆ ಏನಂತಾರೆ? ಅದಕ್ಕೆ ನಾಟಕ ಅನ್ನಲ್ವಾ? ಚರ್ಚಿಗೆ ಬಂದಾಗ ಕಣ್ಣಿದ್ದವರು, ಹೊರಗಡೆ ಹೋದಾಗ ಕುರುಡರು ಅಂತೀವ. ನಮ್ಮ ಮಾತಿನಲ್ಲಿ, ನಮ್ಮ ಪ್ರವರ್ತನೆಯಲ್ಲಿ ಗೊತ್ತಾಗುತ್ತೆ. ದೇವರೆಲ್ಲರೂ ನೋಡ್ತಾ ಇಲ್ವಾ? ಎಲ್ಲರನ್ನ ಪರಿಶೋಧನೆ ಮಾಡ್ತಾ ಇದ್ದಾರೆ. ಸೇವಕರನ್ನು, ಹಿರಿಯರನ್ನು, ವಿಶ್ವಾಸಿಗಳನ್ನು, ಕುಟುಂಬದವರನ್ನು ಎಲ್ಲ ನೋಡ್ತಾ ಇದ್ದಾರೆ. ಯಾವ ರೀತಿ ನಡೀತಾ ಇದೆ ದೇವರ ಕುಟುಂಬ, ದೇವರ ಮನೆ, ದೇವರ ಕುಟುಂಬ ಅಂದಾಗ, ದೇವರ ಸಭೆ ಅಂದಾಗ, ದೇವರ ಮಕ್ಕಳು ಅಂದಾಗ ಏನ್ರಿ, ಲೋಕದಲ್ಲಿ ಇದ್ದರೂ ಕೂಡ ಲೋಕದ ತಂಟೆಗೆ ನಾವು ಹೋಗದಂತೆ ನಮ್ಮ ಭಕ್ತಿಯನ್ನು ನಾವು ಕಾಪಾಡಿಕೊಳ್ಬೇಕು. ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಬೇಕು. ಕೊನೆ ತನಕ ಶ್ರೇಷ್ಠರಾಗಿ ಕಾಣಬೇಕು ಪ್ರಿಯರು. ದೇವರ ದೃಷ್ಟಿಯಲ್ಲಿ ನಾವು ಶ್ರೇಷ್ಠರಾಗಿ ಕಾಣಬೇಕಂದ್ರೆ, ಭಕ್ತರಾಗಿ ಕಾಣಬೇಕಂದ್ರೆ ಈ ಲೋಕದಲ್ಲಿ ಕ್ರಿಯೆಗಳು, ಕೆಲಸ ಇಲ್ಲದೆ ನಿನ್ನ ಶ್ರೇಷ್ಠತೆ ಏನು ಗೊತ್ತಾಗಲ್ಲ. ನಿನ್ನ ಕೆಲಸ ಮಾಡದೆ ನಿನ್ನ ಶ್ರೇಷ್ಠತೆ ಏನು ಗೊತ್ತಿಲ್ಲ. ದೇವರ ಕೆಲಸ ಇದೆ. ನೀನು ಕೆಲಸ ಮಾಡಿದ್ರೆ ನಿನಗೆ ಪರಲೋಕ, ನಾನು ಕೆಲಸ ಮಾಡಿದ್ರೆ ನನಗೆ ಪರಲೋಕ. ನೀನು ಇನ್ನೊಬ್ಬರಿಗೆ ಮಾರ್ಗ ತೋರಿಸಿದರೆ ಆ ಮನುಷ್ಯನು ಮತ್ತೆ ಮಾರ್ಗದಲ್ಲಿ ಬಂದರೆ ಅವನಿಗೆ ರಕ್ಷಣೆ. ನೀನು ಕೆಲಸದಲ್ಲಿರಬೇಕು, ನಾನು ಕೆಲಸದಲ್ಲಿರಬೇಕು. ನೀವು ಸೇವೆ ಮಾಡಬೇಕು, ನಾನು ಸೇವೆ ಮಾಡಬೇಕು. ಎಲ್ಲರೂ ಕೂಡ ಯಥಾರ್ಥವಾಗಿ ದೇವರಿಗೆ ಒಳಪಟ್ಟು ಸೇವೆ ಮಾಡಬೇಕು ವಿನಃ ಮನುಷ್ಯರ ಮೂಲಕ ಹೊಗಳಿಕೆ ಬೇಡ.
ತುಂಬ ಜನ ಮನುಷ್ಯರ ಮೂಲಕ ಹೊಗಳಿಕೆಗೋಸ್ಕರ ಎದುರು ನೋಡಿ, ಮನುಷ್ಯರ ಮೂಲಕ ಅಲ್ಲ, ನೀನು ಯಾರಿಗೆ ಹತ್ತಿರ ಆಗಬೇಕು? ಅಮ್ಮ, ಅಯ್ಯ, ನೀನು ದೇವರಿಗೆ ಹತ್ತಿರ ಆಗಬೇಕು, ನೀನು ಪ್ರಭುವಿಗೆ ಹತ್ತಿರ ಆಗಬೇಕು. ನಿನ್ನ ಹೃದಯದಲ್ಲಿ ಯಾರು ಇರಬೇಕು ಹೇಳಿ? ಮನುಷ್ಯರಿರಬೇಕಾ, ಪ್ರಭು ಇರಬೇಕಾ? ನಿನ್ನ ಹೃದಯದಲ್ಲಿ ದೇವರು ಇರಬೇಕು, ನಿನ್ನ ಹೃದಯದಲ್ಲಿ ಪ್ರಭು ಇರಬೇಕು. ಯಾರೇ ಆಗಿರ್ಬೋದು, ಸೇವಕರನ್ನ ನಾವು ಪ್ರೀತಿಸೋಣ, ಸೇವಕರನ್ನು ನಾವು ಪ್ರೀತಿಸೋಣ, ಓಕೆನಾ? ಆದರೆ ಅವರನ್ನೇ ನಂಬಿ ಕುಳಿತುಕೊಳ್ಬಾರ್ದು. ಯಾರನ್ನು ನಂಬಿ ಕುಳಿತುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅವರನ್ನು ನಂಬಿದರೆ ಅವ್ರದ್ದೊಂದು ಗುಂಪು. ಅದೇ ಯೆಹೂದ್ಯರಿಗೆ ಹೇಳಿದಾರಲ್ಲ ಪ್ರಭು, ನಿಮ್ಮ ಮತದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಊರಲ್ಲೆಲ್ಲ ಸುತ್ತಿಸ್ತೀರ ಟೋಟಲ್ ಲೋಕವನ್ನು. ಅಂದರೆ ಮತ ಅಂದರೆ ಅದೊಂದು ಗುಂಪು ಪ್ರಿಯರೇ, ಅವ್ರ ಪದ್ಧತಿಗಳು, ಅವ್ರ ಸಿದ್ಧಾಂತಗಳು ನಮ್ಮನ್ನು ಸೇವಕರನ್ನಾಗಿ ಮಾಡಿಕೊಳ್ಳುವುದು, ನಮ್ಮನ್ನು ದಾಸರನ್ನಾಗಿ ಮಾಡಿಕೊಳ್ಳುವಂಥದ್ದು. ಕ್ರಿಸ್ತನಲ್ಲಿ ನಾವೆಲ್ಲರೂ ಸ್ವಾತಂತ್ರ್ಯರು, ಕ್ರಿಸ್ತನಲ್ಲಿ ನಾವೆಲ್ಲರೂ ಸ್ವಾತಂತ್ರ್ಯರಾಗಿದ್ದೀವಿ. ಸ್ವಾತಂತ್ರ್ಯರಾಗಿರುವಂಥ ನಾವು ದೇವರಿಗೆ ಹತ್ತಿರ ಆಗೋಣ, ದೇವರಿಗೆ ಒಳಪಡೋಣ, ದೇವರಿಗೆ ದಾಸರಾಗೋಣ, ದೇವರಿಗೆ ಸೇವಕರಾಗೋಣ. ನನ್ನ ಆತ್ಮ ದೇವರ ಮಾರ್ಗದಲ್ಲಿದೆಯಾ, ನಾನು ಭಕ್ತಿಯಲ್ಲಿದ್ದೀನಾ ಇಲ್ವಾ ಅಂತೇಳಿ ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ ನನಗೆ ಗೊತ್ತಾಗುತ್ತೆ, ನಾನು ಇದ್ದೀನಾ ಇಲ್ವಾ. ಅದೇ ಪ್ರಕಾರ ನೀವು ಇದ್ದೀರಾ ಇಲ್ವಾ ಅಂತ ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಒಂದು ವೇಳೆ ಮನೆಯಲ್ಲಿ, ನಮ್ಮ ಮಕ್ಕಳ ಮಧ್ಯದಲ್ಲಿ, ಇಲ್ಲ ಕುಟುಂಬದ ಮಧ್ಯದಲ್ಲಿ ಏನಾದರೂ ಏರುಪೇರು ನಡೆದಾಗ ವಾಕ್ಯದ ಮೂಲಕ ತಕ್ಷಣ ಸರಿಯಾಗಬೇಕು. ವಾಕ್ಯದ ಮೂಲಕ ಗಂಡನ ಮೂಲಕ ಹೆಂಡತಿ ದುಃಖ ಪಡಬಾರ್ದು, ಹೆಂಡತಿ ಮೂಲಕ ಗಂಡನೂ ದುಃಖ ಪಡಬಾರ್ದು. ತಂದೆ ತಾಯಿಗಳ ಮೂಲಕ ಮಕ್ಕಳು ಕೆಟ್ಟೋಗಬಾರ್ದು, ಮಕ್ಕಳ ಮೂಲಕ ತಂದೆ ತಾಯಿಗಳು ಕೆಟ್ಟೋಗಬಾರ್ದು. ದೇವರಲ್ಲಿ ಇದ್ದರೆ ಮಾತ್ರ ಇದೆಲ್ಲ ಸಾಧ್ಯವಾಗುತ್ತೆ. ಎಲ್ಲಿರಬೇಕು ಹೇಳಿ? ದೇವರ ಧ್ಯಾನದಲ್ಲಿರಬೇಕು, ದೇವರ ಸಹವಾಸದಲ್ಲಿರಬೇಕು. ದೇವರ ಸಹವಾಸದಲ್ಲಿ ನೀನು ದೇವರ ಸಹವಾಸದಲ್ಲಿ ಇದ್ದಾಗ ನಿನ್ನನ್ನು ನೋಡಿ ಇನ್ನು ಬೇರೆಯವರು ಕೂಡ ದೇವರ ಸಹವಾಸದಲ್ಲಿ ಬರೋದಕ್ಕೆ ಅವಕಾಶ ಇದೆ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ನೀವು ದೇವರ ಮಕ್ಕಳು, ನಾವೆಲ್ಲರೂ ದೇವರಿಗೆ ಮಕ್ಕಳು. ನಾವೆಲ್ಲರೂ ದೇವರಿಗೆ ಮಕ್ಕಳಾಗಿರುವಾಗ ಆ ದೇವರ ಗುಣಗಳು, ದೇವರ ಪರಿಶುದ್ಧತೆ ನಮ್ಮಲ್ಲಿ ಕಾಣಬೇಕು. ಯೇಸು ಪ್ರಭು ಲೋಕಕ್ಕೆ ಮಾರ್ಗ ತೋರಿಸೋದಕ್ಕೆ ರಕ್ಷಣೆ ಮಾರ್ಗವನ್ನು ಕೊಟ್ಟಿದ್ದಾರೆ, ದೇವರ ಮಾರ್ಗವನ್ನು ತೋರಿಸೋದಕ್ಕೆ ಬಂದಿದ್ದಾರೆ. ನಾವು ಆತನನ್ನು ಧರಿಸ್ಕೊಂಡಿರುವಂಥ ನಾವು ಆತನ ಮಾರ್ಗದಲ್ಲಿ ನಾವು ನಡಿಬೇಕು, ಅನೇಕರನ್ನು ನಡೆಸಬೇಕು. ಆದ್ದರಿಂದ ಆ ಕ್ರಿಸ್ತನ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ನಾವಿದ್ದೀವ, ಇನ್ನೊಬ್ಬರಿಗೆ ಮಾರ್ಗ ತೋರಿಸ್ತಾ ಇದ್ದೀವ, ಅಥವಾ ಆ ಮಾರ್ಗದಲ್ಲಿ ಇದ್ದೀವಂತ ಹೇಳಿ ಕುರುಡರಾಗಿದ್ದೀವ ಅಂಥೇಳಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ನಮ್ಮ ಆತ್ಮವನ್ನು ಕಾಪಾಡಿಕೊಳ್ಳೋದು ಬಿಟ್ಟು, ನಮ್ಮ ಆತ್ಮವನ್ನು ಕುರಿತು ಚಿಂತೆ ಮಾಡೋದು ಬಿಟ್ಟು, ಇನ್ನೊಂದು ವಿಷಯದಲ್ಲಿ, ಮತ್ತೊಬ್ಬರ ವಿಷಯದಲ್ಲಿ, ಇನ್ನೊಬ್ಬರ ವಿಷಯದಲ್ಲಿ, ಅವ್ರ ವಿಷಯದಲ್ಲಿ, ಇವ್ರ ವಿಷಯದಲ್ಲಿ ಈ ರೀತಿ ರೌಂಡ್ ಹಾಕಿದರೆ ನಾವು ದೇವರ ಜ್ಞಾನದಲ್ಲಿ ಇಲ್ಲ ಅಂತ ಅರ್ಥ, ದೇವರ ಮಾರ್ಗದಲ್ಲಿ ಇಲ್ಲ ಅಂತ ಅರ್ಥ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಇನ್ನೂ ಹೆಚ್ಚಾಗಿ ದೇವರ ಜ್ಞಾನದಲ್ಲಿ ಬೆಳೆಯೋಣ, ಆತ್ಮಿಕವಾಗಿ ಬೆಳೆಯೋಣ, ದೇವರಿಗೆ ಹತ್ತಿರವಾಗೋಣ, ಅನೇಕರನ್ನು ಭಕ್ತಿ ಮಾರ್ಗದಲ್ಲಿ ನಡೆಸೋಣ. ಇದು ದೇವರು ತೋರಿಸಿರುವಂಥ ಪ್ರೀತಿ. ಜ್ಞಾನ ಕಲಿಯೋಣ. ಆ ಜ್ಞಾನ ಪರಲೋಕಕ್ಕೆ ನಡೆಸಬೇಕು, ನರಕಕ್ಕಲ್ಲ. ಆದ್ದರಿಂದ ಸ್ವತಂತ್ರರಾಗಿರುವಂಥ ನೀವೆಲ್ಲರೂ, ದೇವರ ಮಾರ್ಗದಲ್ಲಿ ನಡೆಯುವಂಥ ನೀವೆಲ್ಲರೂ ಇನ್ನೂ ಹೆಚ್ಚಾಗಿ ದೇವರ ಮಾರ್ಗದಲ್ಲಿ ಅಭಿವೃದ್ಧಿ ಆಗಬೇಕು, ಆತ್ಮಿಕವಾಗಿ ಬೆಳಿಬೇಕು, ಅನೇಕರನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅದು ವಾಕ್ಯದ ಮೂಲಕ ಸಾಧ್ಯವಾಗುತ್ತೆ, ದೇವರ ವಾಕ್ಯದ ಮೂಲಕ ಮಾತ್ರ ಸಾಧ್ಯವಾಗುತ್ತೆ. ಆದ್ದರಿಂದ ವಾಕ್ಯಗಳನ್ನು ಚೆನ್ನಾಗಿ ಕಲಿಯೋಣ, ಚೆನ್ನಾಗಿ ಕಲಿತು ಅನೇಕರಿಗೆ ಸಾರೋಣ. ಮೊದಲನೇದಾಗಿ ನಾವು ಪಾಲಿಸೋಣ, ಆಮೇಲೆ ಅನೇಕರಿಗೆ ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ, ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.